ಜೈ ಭೀಮ್ ಬಂಧುಗಳೇ, ಇವತ್ತು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಬೆಂಗಳೂರು ವಿಭಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸತತವಾಗಿ 30 ವರ್ಷಗಳ ದಲಿತ ಚಳವಳಿ ಹಾಗೂ ದಲಿತ ಹೋರಾಟಗಾರ ಸಂಘಟನೆಗಳಲ್ಲಿ ಹೆಸರನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ದೊಡ್ಡಗಡೆ ಯಲ್ಲಪ್ಪನವರ 68ನೇ ಹುಟ್ಟುಹಬ್ಬವನ್ನ ಐಬಿಯಲ್ಲಿ ಪ್ರವಾಸ ಮಂದಿರದಲ್ಲಿ ಅದ್ದೂರಿಯಾಗಿ ಹಾಗೂ ಸಿಂಪಲ್ ಆಗಿ ಸಿಂಪ್ಲಿಸಿಟಿಯಾಗಿ ಸರಳವಾಗಿ ಅದೇ ರೀತಿಯಲ್ಲಿ ಸ್ನೇಹ ಭಾರತಿ ಟ್ರಸ್ಟ್ ಅಂಧ ಮಕ್ಕಳಿಗೆ ಅನ್ನದ ದಾಸೋಹವನ್ನ ಮಾಡಿ ಇಲ್ಲಿ ಬಂದು ಕೇಕನ್ನ ಕಟ್ ಮಾಡಿ ಅಲ್ಲೂ ಸಹ ಕೇಕನ್ನ ಕಟ್ ಮಾಡಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ದೊಡ್ಡಗಡೆ ಯಲ್ಲಪ್ಪಣ್ಣನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ, ಇದೇ ರೀತಿ 100 ವರ್ಷ ಹುಟ್ಟುಹಬ್ಬವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಯುವಕರಿಗೆ ಮಾದರಿಯಾಗಿ ಸಂಘಟನೆ ಶಿಸ್ತನ್ನ ಕಲಿಸ್ತಾ ಇಡೀ ತಾಲೂಕಿನಾದ್ಯಂತ ದೊಡ್ಡ ಮಟ್ಟದ ಸಂಘಟನೆಯನ್ನ ಪ್ರಾರಂಭಿಸಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ಕೊಡಕ್ಕೆ ಆಶೆ ಪಡ್ತೀನಿ. ಹಣ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ. ಸರ್ ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ಡಾಕ್ಟರ್ ಯಲ್ಲಪ್ಪಣ್ಣವ್ರದ್ದು ಹುಟ್ಟಿದ ಹಬ್ಬ. ಇವತ್ತು ಏನಪ್ಪ ಅಂದ್ರೆ ಅಂಬೇಡ್ಕರ್ ಅನುಯಾಯಿಯಾಗಿ ಬುದ್ಧ ಬಸವ ಅವರ ಪ್ರೇರಣೆಯಾಗಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ದಿವಂಗತ ಜಗದೀಶ್ ಸಾಹೇಬ್ರ ಅವರ ಜೊತೆ ನಿಂತುಕೊಂಡು ದಲಿತರಿಗೋಸ್ಕರ ಹುಟ್ಟು ಹೋರಾಟಗಾರನಾಗಿ ದಲಿತರಿಗೋಸ್ಕರ ಧ್ವನಿ ಎತ್ತಿ ದಲಿತರ ಕಷ್ಟಗಳನ್ನು ನೀಗಿಸಿ ಅವರ ಕಷ್ಟ ಸುಖಗಳಿಗೆಲ್ಲ ಅಥವಾ ಏನೇ ಪ್ರಾಬ್ಲಮ್ ಅಂದರೂ ಯಾವುದೇ ಹೋರಾಟ ಆಗಿರ್ಬೋದು ಅದಕ್ಕೆಲ್ಲ ಸ್ಪಂದಿಸಿ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಒಂದು ಯುವ ಹಿರಿಯ ಹೋರಾಟಗಾರರಾದಂಥ ದೊಡ್ಡಗಡೆ ಯಲ್ಲಪ್ಪಣ್ಣವರು ಇಂದು 68ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅದೇ ಅವರಿಗೆ ಅವರು ಒಂದು ಅಂಧ ಮಕ್ಕಳಿಗೆ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಸಹ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆ ಎಲ್ಲ ಪದಾಧಿಕಾರಿಗಳು ಸೇರ್ಕೋಬೇಕು ಅಂದ್ಬಿಟ್ಟು ಒಂದು ಇದನ್ನ ಮಾತನ್ನು ಕೊಟ್ಟಿದ್ರು. ಅದೇ ರೀತಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ನಮ್ಮ ದೊಡ್ಡಗಡೆ ಯಲ್ಲಪ್ಪಣ್ಣವ್ರ 68ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರಿಗೆ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಐಶ್ವರ್ಯ ಕೊಡ್ಲಿ. ಮತ್ತೆ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಗದೀಶ್ ಸಾಹೇಬರು ಸ್ವಲ್ಪ ಬಂದಿಲ್ಲ. ಹಂಗಾಗಿ ಎಲ್ಲ ಯುವ ನಾಯಕರಿಗೆ ಮಾದರಿ ಆಗಲಿ, ಮತ್ತೆ ಇನ್ನೂ ಹೋರಾಟಗಳು ಇನ್ನ ನಡೀತಾ ಇರಲಿ. ಅವ್ರ ಮಾದರಿಯಲ್ಲಿ ಅವ್ರ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗೋಣ, ಹೋರಾಟಗಳು ಮಾಡೋಣ. ಮತ್ತೆ ಅವ್ರ ಕುಟುಂಬಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆರೋಗ್ಯ ಆಯುಷ್ ಐಶ್ವರ್ಯ ಯಲ್ಲಪ್ಪಣ್ಣವ್ರಿಗೆ ಕೊಡ್ಲಿ ಅಂತ. ಆಮೇಲೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸಾಹೇಬರು ಎಲ್ಲರೂ ಇವ್ರಿಗೆ ಆದರ್ಶವಾಗಿರ್ಲಿ, ಆಮೇಲೆ ಅವ್ರ ಆಶೀರ್ವಾದ ಇರ್ಲಿ ಅಂತ ನಾನು ಆನೇಕಲ್ ದಲಿತ ಚಿನ್ನಪ್ಪ ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ವಿಭಾಗೀಯ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷ್ ಐಶ್ವರ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ. ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ದೊಡ್ಡಗಡೆ ಯಲ್ಲಪ್ಪನವರಿಗೆ 1/6/1968 ಹುಟ್ಟುಹಬ್ಬವನ್ನು ಈ ವರ್ಷಗಳ ಹೊಸತವಾಗಿ ನಾವು ಮೊದಲು ಮಾಡಿದ ನಾವು ಸಂಘಟನೆಗಳ ಹೊಸದಾಗಿ ಸೇರ್ಪಡೆ ಆಗಿರೋದ್ರಿಂದ ಇವರ ಸಂಘಟನೆಯಲ್ಲಿ ನಾನು ಮೊದಲ ಬಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ನಮ್ಮ ದೊಡ್ಡಗಡೆ ಯಲ್ಲಪ್ಪನವರು ಸತತವಾಗಿ ಇಡೀ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಂದ ಸತತವಾಗಿ ಮತ್ತೆ ಬರೋ ವರ್ಷ ಇದೇ ಥರ ಸಂಘಟನೆ ನಂಬ್ಕೊಂಡು ಬರ್ತೀವಿ ಮತ್ತು ಇದೇ ಥರ ನಾವು ಜೊತೆಗೆ ಇರ್ತೀವಿ ಅಂತೇಳಿ ನಾವೇ ಭಾಗವಹಿಸ್ಕೊಂಡು ಎಲ್ಲ ಅಂಧ ಮಕ್ಕಳಿಗೂ ಸಹ ಇದೇ ಜಾತಿ ಬೇರೆ ಜಾತಿಯಲ್ಲಿ ಅನಾಥ ಮಕ್ಕಳು ಸಹ ಊಟ ಕೊಡಬೇಕು, ಬೇರೆ ಕೊಡಬೇಕು, ಊಟ ವಸ್ತು ಏನಾದ್ರು ಕೊಡಬೇಕು, ಬಟ್ಟೆಯನ್ನು ಕೊಡಬೇಕು ಅಂತ ಹೇಳಿದ್ರು. ಅದು ಕೊಡೋಕ್ಕಾಗಿಲ್ಲ. ಸದ್ಯಕ್ಕೆ ಇಲ್ಲೇ ಮಾಡಿದ್ವಿ. ಆದರಾಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ನಾವೆಲ್ಲರೂ ನೀವೇ ಮಾತಾಡ್ತೀರಾ? ನಿಮ್ಮ ಊಟ ದೊಡ್ಡಗಡೆ ಯಲ್ಲಪ್ಪನವರು ಇವತ್ತು ಅಲ್ಲಿ
ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಇಲ್ಲಿ ಐಬಿನಲ್ಲಿ ಬಂದು ಎಲ್ಲ ಪದಾಧಿಕಾರಿಗಳು ಸಂಘಟನೆ ಪದಾಧಿಕಾರಿಗಳು ಬಂದು ಸೇರಿಕೊಂಡು ಐಬಿನಲ್ಲಿ ಹುಟ್ಟುಹಬ್ಬನ ದೊಡ್ಡವಡೆ ಯಲ್ಲಪ್ಪನವರು ಹುಟ್ಟುಹಬ್ಬನ ಮಾಡ್ಕೊತಾ ಇದ್ದಾರೆ. ಎಲ್ಲ ನಾವೆಲ್ಲ ಸೇರಿ ಅದಕ್ಕೆ ಇವತ್ತು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬಸವ ಇವರ ಮಾರ್ಗದರ್ಶನದಲ್ಲಿ ಹುಟ್ಟುಹಬ್ಬವನ್ನು ಮಾಡಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಇವತ್ತು ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಜೈ ಭೀಮ್. ಜೈ ಭೀಮ್. ಇವತ್ತು ನಾನು ಹುಟ್ಟುಹಬ್ಬವನ್ನು ಹೀಗೆ ನಮ್ಮ ಪಾದಾಧಿಕಾರಿಗಳು ನಿಮ್ಮ ಹುಟ್ಟುಹಬ್ಬವನ್ನು ಐಬಿನಲ್ಲಿ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ರು. ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೆ. ಆಮೇಲೆ ಅಂಗವಿಕಲರಿಗೂ ಊಟ ಕೊಡಬೇಕು ಅಂದರು. ಅದ್ರ ಕೂಡ ನಾನು ಒಪ್ಕೊಂಡು ಆಯ್ತಪ್ಪ ಅಂತೇಳಿ ನಾನು ಭರವಸೆ ಕೊಟ್ಟೆ. ಇದೇ ಕೃತಜ್ಞತೆ. ಆದರೆ ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು ಅಂಥೇಳಿ ಅವ್ರನ್ನ ನಮ್ಮ ಪದಾಧಿಕಾರಿಗಳೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ದಿನಶೇಖರ್ ಪರವಾಗಿ ನಾನು ಹೋರಾಡ್ಕೊಂಡು ಬಂದಿದ್ದಾನಂತವನು. ಆದ್ರೂ ಕೂಡ ಇವತ್ತು ಅದೇ ರೀತಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜೈ ಭೀಮ್. ಒರಿಜಿನಲ್ ಬರ್ತದೇನೆ.